ಶ್ರೀ ಗುರುವೇ ಚಿನ್ಮಯ ಚಿದ್ಗಣನೇ ಗುರುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಗಣನೇ ಗುರುವೇ ಗುರು ಶ್ರದ್ಧಾನಂದ ಭಾಗುರುವೆ ಕರ ಜೋಡಿಸಿ ನಾಶಿರವಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಪ್ರೇಮಮಯ. ಶಂಕರಂ ಶಂಕರಾಚಾರ್ಯಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತು ವಂದೇ ಭಗವಂತೋ ಪುನಃ ಪುನಃ. ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೀಶ್ವರ ಕರ್ತೃಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಬ್ರಹ್ಮಲೀನರಾದ ಲಿಂಗೈಕ್ಯ ಜಗದ್ಗುರು ಪೂರ್ಣಾನಂದ ಯತೀಶ್ವರ ಕರ್ತೃಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸಂಚಾರಿ ಸಂತ ಹೃದಯ ಸಿರಿವಂತ ದೇಶಕವರಣ್ಯ ಭವದಲ್ಲಿ ಬಳಲತಕ್ಕಂಥ ಜೀವಿಗಳನ್ನು ಉದ್ಧಾರ ಮಾಡಿದಂಥ ಎನ್ನ ಆರಾಧ್ಯ ದೇವರಾದ ತಂದೆಯವರ ಪಾದವನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಜಗದ್ಗುರು ಪೂರ್ಣಾನಂದಪ್ಪ ಅವರ ಕರ ಸಂಜಾತರಾದ ಜ್ಞಾನವೃದ್ಧರು ತಪೋವೃದ್ಧರು ವೈವವೃದ್ಧರಾದ ಹರಳಕಟ್ಟಿಯ ಪೌರದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಕರ ಸಂಜಾತರಾದ ಗುರುವಿನ ಮಾರ್ಗದಲ್ಲಿ ನಡೆದುಕೊಂಡು ಬಂದು ಸಾಧಕರಿಗೆ ಮಾರ್ಗದರ್ಶಕರಾದ ಸ್ತೋತ್ರೀಯ ಬ್ರಹ್ಮನಿಷ್ಠ ಜ್ಞಾನವೃದ್ಧರು ತಪೋವೃದ್ಧರು ಇದೇ ಊರಿನ ಸೋಮನಕೊಪ್ಪ ಪೀಠ ಅಧ್ಯಕ್ಷರಾದ ಶಿವಲೋಹಿತ ಪೌರದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಬಹು ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂಥ ವಿದ್ಯಾನಂದ ಪೌರದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಅಧಿಕ ಮಾಸ ನಿಮಿತ್ತ ಮಾಡಿಕೊಂಡು ತಿಂಗಳ ಪರ್ಯಂತರವಾಗಿ ಭಕ್ತರಿಗೆ ದೇವಿಯ ಆರಾಧನೆ ಮಾಡುವಂಥ ದೇವಿಯ ಸ್ತುತಿಯನ್ನು ದೇವಿಯ ಮಾಡಿದಂಥ ಪವಾಡಗಳನ್ನು ತಮ್ಮೆಲ್ಲರಿಗೆ ತಿಳಿಸಿಕೊಡುವಂಥ ಹುಣಸಾಳ ಗುರುಗಳಿಗೆ ಕೂಡ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಯಾವ ನಮ್ಮ ಯೋಗದ ಗುರುಗಳು ಎಲ್ಲ ವೇದಿಕೆಯ ಮೇಲೆ ಶಾಸ್ತ್ರೀಜಿಯವರಿಗೂ ಸಂಗೀತ ಸುದ್ದಿಯನ್ನು ನೀಡುವಂಥ ನಮ್ಮ ನಿಂಗಪ್ಪಜ್ಜರಿಗೆ ಮಾತಾಜಿಯವರಿಗೆ ದೇವಿಯ ಆರಾಧನೆ ಮಾಡೋಕ್ಕೆ ಬಂದಂಥ ಭಕ್ತಾದಿಗಳು ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ. ನಮ್ಮ ಚಾನಲ್ದ ಅಣ್ಣವರಿಗೆ ಕೂಡ ಅನಂತ ನಮಸ್ಕಾರಗಳು. ಸೋಮನಕೊಪ್ಪ ಗ್ರಾಮದ ಸುತ್ತಮುತ್ತ ಹಳ್ಳಿಯ ಭಕ್ತರಿಗೆ, ತಂದೆ ತಾಯಿಗಳೇ, ಅಕ್ಕನ ಬಳಗಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶಿವಸ್ವರೂಪಿಗಳೇ. ಇಲ್ಲಿಯ ಪರ್ಯಂತರವಾಗಿ ಶಿವಕಾರುಣ್ಯ ಸ್ಥಳದಲ್ಲಿ ನಿಜಗುಣರು ಒಂದು ಮಾತನ್ನು ಹೇಳ್ಯಾರ. ಹೌದು, ಯಾವುದು ಅಂತ ಕೇಳಿದ್ರೆ, ಪರಮೇಶ್ವರಿಯ ಪುಣ್ಯನಾಮವನ್ನು ಹಗಲಿರಲು ಸಂಸಾರದ ಆತ ಸಾಕು ಪರಮೇಶ್ವರಿ ದೇವಿಯ ಆರಾಧನೆ, ದೇವಿಯ ನಾಮಸ್ಮರಣೆ ಎಡಬಿಡದೆ ಹಗಲಿರಲು ಹೇಳಕತ್ತಾರ. ಏನು ಹೇಳ್ತಾರೆ ಸರ್ವಜ್ಞ ಮೂರ್ತಿಗಳಂದ್ರೆ, ಕೋಳಿ ಕೂಗುವುದ ಮುನ್ನ ಆರು ಏಳುವುದ ಮುನ್ನ ಆಳಿನಾಳಾಗಿ ನೆನೆಯಂದ ಸರ್ವಜ್ಞ. ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ದೇವಿಯ ನಾಮಸ್ಮರಣೆ, ಪರಮಾತ್ಮನ ಚಿಂತನೆ ನಾವು ಏನು ಮಾಡಬೇಕು, ಯಾರು ನೋಡಿರಬಾರ್ದು, ಯಾರು ಕೇಳಿರಬಾರ್ದಂತ ಅವಾಗ ಹೇಳ್ಬೇಕಂತೇವ. ಬಂದು ಒಂದು ಚರಿಗೆ ನೀರು ಬಜ್ಜಿದ್ರೂ ಹೇಳಕ್ಕೆ ತಯಾರಿಲ್ಲ, ಹೌದಲ್ಲ? ನೆನೆಯುವುದು ಅನುದಿನ ಉದಯ ಕಾಲ ಎಚ್ಚರಿಕೆಯಳು. ಭಗವಂತನ ನಾಮಸ್ಮರಣೆ ಮಾಡಬೇಕಾಗಿತ್ತು ಅಂದ್ರೆ ನಾವು ಯಾವಾಗ ನೆನೆಯಬೇಕು ಅಂತ ಕೇಳಿದ್ರೆ ಎಡೆಬಿಡದೆ ಹೇಳ್ಯಾರ ಅವರು.
ಬಿಡಲಾರ್ದ ನಾವು ಏನು ಮಾಡಬೇಕು, ಜಪಿಸಬೇಕಂತ. ಭಗವಂತನ ನಾಮಸ್ಮರಣೆ ಜಪ ಮಾಡಿದರೆ ಜಪ ಮಾಡಿ 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 ಏನಾಗ್ತದ ಅಂತ ಕೇಳಿದ್ರೆ ಮೌಷಮಯ ಹೋಗಿ ಮಂತ್ರಮಯ ಆಗುವಂಥ ಶಕ್ತಿ ಯಾರು ಕೊಟ್ಟಾರ ಅಂತ ಕೇಳಿದ್ರೆ ಆ ದೇವಿ ಕೊಟ್ಟಾಳ. ದೇವಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ 6 ಆಕಿನೂ ಮಂತ್ರಗಳದಾವು. ದೇವಿಯು 6 ಮಂತ್ರ ಅದಾವ. ನಮ್ಮ ಗುರುಗಳು ಹೇಳ್ತಾರಲ್ಲ, ಹುಂಚಾಳ ಗುರುಗಳು, ಎಷ್ಟು ಏನು ಎತ್ತಾರ ಗದ್ದಲ ಮಾಡಿ ಹೋಗಬಾರ್ದು. ದೇವಿ ಏನು ಮಾಡ್ತಾ ಅಂತ ಕೇಳಿದ್ರೆ 33 ಕೋಟಿ ದೇವತೆಗಳು ಪರಮಾತ್ಮನಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹಂಗೆ ದೇವಿಯನ್ನು ಒಲಿಸ್ಕೊಂಡವ್ರು ಯಾರು? ಭಗವಂತನ ರಾಗದಿಂದ. ರಾಗ ಅಂದ್ರೆ ಪ್ರೇಮದಿಂದ ನಾವು ಹೆಂಗೆ ನಮ್ಮ ಶರೀರ ಮೇಲೆ ಪ್ರೇಮವನ್ನು ಇಡ್ತೀವಲ್ಲ, ಹಂಗೆ ನಾಮಸ್ಮರಣೆ ಮೇಲೆ, ದೇವಿಯ ಮೇಲೆ, ಪರಮಾತ್ಮನ ಮೇಲೆ ಆ ಪ್ರೇಮವನ್ನು ಇಡಬೇಕು ಅಂತ ಹೇಳ್ತಾರೆ. ಪ್ರೇಮ ಅಂದ್ರೆ ಭಕ್ತಿಯ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯ ವಲಯವ ನೀಸನು ಗುರು ದೇವತೊಳಗೆ ಇರುವುದೇ ಅನುರಾಗ ನಿಜ ಭಕ್ತಿ ಅಂದಾರ. ಭಕ್ತಿ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಗುರುವಿನ ಮೇಲೆ ಮಾಡಬೇಕು, ದೇವಿಯ ಮೇಲೆ ಮಾಡಬೇಕು. ಹೆಂಗೆ ಜಗದ್ಗುರು ಶಿವಾನಂದಪ್ಪ ಅವರು ಜಗದ್ಗುರು ಸಾಕ್ಷಾತ್ ದೇವಿಯನ್ನು ಒಲಿಸ್ಕೊಂಡ್ರವರು. ಅವರು ಏನೆಲ್ಲ ಜಪ ತಪಗಳ ಅನುಷ್ಠಾನ ಮಾಡಿ ಏನು ಮಾಡಿದರು ಅಂತ ಕೇಳಿದ್ರೆ ಅವ್ರು ಎಷ್ಟು ಮಾಡಿದ್ದು ಫಲ ಇದು ಏನಂತ ಕೇಳಿದ್ರೆ ಜಗದ್ಗುರು ಶಿವಾನಂದಪ್ಪ ಅವರು ಮಾಡಿದ ಜಪ ತಪಗಳು ಯಾರಿಗೆ ಗೊತ್ತಾಗಿತ್ತಂದ್ರೆ ಸಿದ್ಧಾರೂಢರಿಗೆ ಗೊತ್ತಾಗಿತ್ತಂತ. ಸಿದ್ಧಾರೂಢರಿಗೆ ಹೆಂಗೆ ಗೊತ್ತಾಗಿತ್ತು ಅಂದ್ರೆ, ನೋಡಪ್ಪ ನೀನು ಪ್ರಪಂಚ ಪಾರಮಾರ್ಥ ಎರಡನ್ನು ನಿಭಾಯಿಸಿ, ಯಾಕೆ ಸಾಕ್ಷಾತ್ ದೇವಿಯನ್ನು ಒಲಿಸ್ಕೊಂಡಪ್ಪ. ಈ ಜಗತ್ತಿನೊಳಗೆ ದೇವಿಯನ್ನು ನೀ ಆರಾಧನೆ ಮಾಡಿ ದೇವಿ ಒಲಿಸ್ಕೊಂಡಿಲ್ಲ, ಈ ಜಗತ್ತಿನೊಳಗೆ ನಿನ್ನ ಕೀರ್ತಿ ಉಳಿಲಿ ಅಂತೇಳಿ ಸಿದ್ಧಾರೂಢರು ಶಿವಾನಂದರಿಗೆ ಆಶೀರ್ವಾದ ಮಾಡಿದರು. ಹಂಗೆ ದೇವಿಯನ್ನು ಒಲಿಸ್ಕೊಂಡವ್ರು ಯಾರು ಅಂತ ಕೇಳಿ ನಮ್ಮ ಶಿವಾನಂದ ಸಂಪ್ರದಾಯದವರು. ಹೆಂಗೆ ಶಿವಾನಂದ ಅಪ್ಪ ಅವರು ದೇವಿನ ಜಪ ತಪಾದಿಗಳನ್ನ ಮಾಡಿ ದೇವಿಯ ಮಹಿಮೆಯನ್ನು, ದೇವಿಯ ಆರಾಧನೆ ಮಾಡಿ ಹೆಂಗೆ ಒಲಿಸ್ಕೊಂಡ್ರಲ್ಲ. ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ಊರು ಒಳಗೆ ಪುಂಡ್ಲಿಕಪ್ಪ ಅಂತ ಒಬ್ಬ ಭಕ್ತ ಇದ್ದ. ಶಿಶುನಾಳ ಶರೀಫಜ್ಜನ ಭಕ್ತ ಪುಂಡ್ಲಿಕಪ್ಪ. ಅವ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ, ಎಲ್ಲಂಗುಡ್ಡಿಗೆ ಇವತ್ತು ಹುಣ್ಣಿಮೆ ಹೆಂಗೈತಲ್ಲ ಹಂಗೆ ಮನೆಯಾಗ ಎಲ್ಲ ಮುಷ್ಟಾನ ಭೋಜನ ಮಾಡ್ಕೊಂಡು ಎಲ್ಲಿಗೆ ಹೊಂಟಿದ್ದ? ಎಲ್ಲಮ್ಮನ ಜಾತ್ರೆಗೆ ಹೊಂಟಿದ್ದವ ಪುಂಡ್ಲಿಕಪ್ಪಜ್ಜ. ಪುಂಡ್ಲಿಕಪ್ಪಜ್ಜ ಎಲ್ಲಮ್ಮನ ಜಾತ್ರೆಗೆ ಹೊಂಟಿದ್ದ. ಶಿಶುನಾಳ ಶರೀಫಜ್ಜ ಚಿಲ್ಮಿ ಸೇದ್ಕೊಂತ ಒಂದು ಗಿಡದ ಬಡ್ಡೆ ಹಾಕಿ ಕುಂತಿದ್ನಂತ. ಶಿಶುನಾಳ ಶರೀಫಜ್ಜ ಚಿಲ್ಮಿ ಸೇದಾಕತ್ತಿದ್ದ. ಇವ ಪಾದಯಾತ್ರೆ ಮಾಡ್ತಿದ್ದ. ಹೆಂಡ್ರ ಮಕ್ಕಳನ್ನ ಪುಂಡ್ಲಿಕಪ್ಪಜ್ಜ ಬಂಡಿ ಒಳಗೆ ಕಳಿಸಿಕೊಟ್ಟಿದ್ದ. ತಾ ಯಾತ್ರೆ ಮಾಡಾಕತ್ತಿದ್ದ. ಅವಾಗ ನೋಡಿದ ಶಿಶುನಾಳ ಶರೀಫಜ್ಜ, ಏ ಪುಂಡ್ಲಿಕ ಎಲ್ಲಿ ಹೊಂಟಿಯೋ ಬಾ ಅಂದಂತ. ಏ ಪುಂಡ್ಲಿಕ ಎಲ್ಲಿ ಹೊಂಟಿಯೋ ಬಾ ಅಂದಾಗ, ಯಾವ ಯಪ್ಪ ಇವ ಕರಬಾಯವ, ಯಾರು? ಶಿಶುನಾಳ ಶರೀಫ ಕರಬಾಯವ. ಇವಂಗೆ ಒಲ್ಲೆ ಅಂದಂದ್ರೆ ಮತ್ತೆ ಏನಾರು ಶಾಪ ಕೊಟ್ಟಾನಂತೇಳಿ ಪುಂಡ್ಲಿಕಪ್ಪ ಹೋದ್ನಂತ. ಹೋಗಿ ಯಾಕೋ ಎದ್ದ, ಏನೋ ಯಪ್ಪ ಅಂತ, ಎಲ್ಲಿ ಹೊಂಟಿಲೇ ಅನ್ನಂತ. ಅವಾಗ ಮಹಾತ್ಮರ ಮಾತುಗಳು ಹಿಂಗೆ ಇದ್ದುವಂತ ಜ್ಞಾನಿಗಳು. ಎಲ್ಲಿ ಹೊಂಟಿ ಅಂದಾಗ, ಯಪ್ಪ ನಾನು ಹೆಂಡ್ರ ಮಕ್ಕಳ ಕರ್ಕೊಂಡು ಇವತ್ತು ಹುಣ್ಣಿಮೆ ಐತಲ್ಲ ಎಲ್ಲಮ್ಮನ ಜಾತ್ರೆಗೆ ಹೊಂಟೀನಿ, ರೇಣುಕಾ ಎಲ್ಲಮ್ಮನ ಜಾತ್ರೆಗೆ ಹೊಂಟೀನಿ ಅನ್ನಂತ. ಹಂಗಾರೆ ತಗೋ ನಂದು ಆ ತಾಯಿಗೆ ನಮ್ಮವ್ವಗೆ ಕಾಯಿ ಕರ್ಪೂರ ಮಾಡ್ಕೊಂಬ ಅಂತೇಳಿ ಏನು ತಾ ಹುಟ್ಟಂತ ಒಳ್ಳೆ ಚುಂಗದೊಳಗೆ ಒಂದು ದುಡ್ಡು ಕಟ್ಕೊಂಡಿದ್ದಂತ. ಒಂದು ದುಡ್ಡು ಆ ಎಲ್ಲಮ್ಮ ದೇವಿಗೆ ಒಂದು ಕಾಯಿ ಕರ್ಪೂರ ಮಾಡ್ಕೊಂಬಾರಪ್ಪ ನಮ್ಮವ್ವ ಅನ್ನಂತ. ಇವಂದು ಒಳ್ಳೆ ಅಂದು ಏನಾರು ಶಾಪ ಕೊಡ್ತೀವಿ. ಇನ್ನು ದುಡ್ಡು ಅಂಕರೆ ಈಗಿನ ಕಾಲದೊಳಗೆ ನಡೆಯಂಗಿಲ್ಲ. ತಾಯಪ್ಪ ಮಾರಯ್ಯ ನಿಂದೊಂದು ನಮಗೆ ದೊಡ್ಡ ಚಿಂತೆಪ್ಪ ತಾ ಅನ್ನಂತ. ಯಾರು? ಪುಂಡ್ಲಿಕಪ್ಪದ. ಆವಾಗಿನ ಭಕ್ತರು ಹಂಗೆ ಇದ್ದರು, ಅಂಥ ಜ್ಞಾನಿಗಳನ್ನ ಇದ್ದರು. ಅವಾಗ ಏನು ಮಾಡಿದ ಅಂತ ಕೇಳಿದ್ರೆ, ಅವ ಪುಂಡ್ಲಿಕಪ್ಪಜ್ಜ ಆ ದುಡ್ಡು ತೊಗೊಂಡು ಹೋಗಿ ತಾ ಎಲ್ಲ ಕಾಯಿ ಕರ್ಪೂರ ಏನು ಜಾತ್ರೆ ಎಲ್ಲ ಮಾಡಿಕೊಂಡು ತಮ್ಮದೆಲ್ಲ ಗಂಟು ಕಟ್ಕೊಂಡು ಅವಾಗ ನೆನಪಾತಂತ. ಶರೀಫಜ್ಜ ಒಂದು ದುಡ್ಡು ಕೊಟ್ಟನ, ಇದು ಎಲ್ಲಿ ನಡೆಯಂಗಿಲ್ಲ, ಅಂಥ ದುಡ್ಡು ಕೊಟ್ಟನ ನಮ್ಮವ್ಗೆ ಕಾಯಿ ಕರ್ಪೂರ ಹಚ್ಕೊಂಡು ಬಾ ಅಂತಂದನಲ್ಲ ಅಂತೇಳಿ ಆ ದುಡ್ಡು ಬಿಚ್ಚಾಕತ್ನಂತ. ಅದು ಬಂಗಾರ ಆಗಿತ್ತಂತ. ಜ್ಞಾನಿಗಳ ಕೈಯನ ದುಡ್ಡು
ಸಾಕ್ಷಾತ್ ದೇವಿನ ಒಲಿಸುವಂಥ ಶಿಶುನಾಳ ಶರೀಫಜ್ಜವರು, ಗದಗಿನ ಶಿವಾನಂದರು, ನಾಗಲಿಂಗಪ್ಪಜ್ಜವರು, ಗರಗದ ಮಡಿವಾಳಪ್ಪಜ್ಜವರು, ಜಗದ್ಗುರು ಪೂರ್ಣಾನಂದಪ್ಪಜ್ಜವರು. ಅವಾಗ ಬಂಗಾರ ಆಗಿತ್ತಂತ. ಯಪ್ಪ ಬಂಗಾರ ಆಗಿತ್ತಲ್ಲ ಇದಂತೇಳಿ ಹೋಗಿ ಆ ದುಡ್ಡು ಕೊಟ್ಟು ಏನು ಮಾಡಿದ, ಕಾಯಿ ಕಪ್ರ ಮಾಡ್ಕೊಂಡಂತ ಒಂದು ಮಾತು ಹೇಳಿದಂತ. ಮತ್ತೆ ಏನು ಹೇಳಿದ, ಬರುವಾಗ ನಮ್ಮವನ ಕಡೆ ಬುತ್ತಿ ಕಟ್ಟಿಸ್ಕೊಂಬ ಅಂದಿದ್ನಂತ. ಪುಂಡ್ಲಿಕಪ್ಪ ಅಜ್ಜಗ ಶಿಶುನಾಳ ಶರೀಫ ಬರುವಾಗ ನಮ್ಮ ಅವನ ಕಡೆ, ಅಲ್ಲೋ ಅಜ್ಜ ನೀನು ಇದನ್ನ ದುಡ್ಡು ಕೊಟ್ಟು ನಡಿಲಾರ್ದು, ಕಾಯಿ ಕರ್ಪೂರ ಮಾಡ್ಕೋತೀನಿ, ಆದ್ರೆ ಬರುವಾಗ ಬುತ್ತಿ ಕಟ್ಟಿಸ್ಕೊಂಬ ಅಂದಿಲ್ಲ. ನಿಮ್ಮವ್ ಎಲ್ಲಿದಳ, ನಿಮ್ಮವ್ವದಳ ಶಿಶುನಾಳಾಗದಳ, ನಾನು ಹೊಂಟೀನಿ ಎಲ್ಲಮ್ಮನ ಜಾತ್ರೆಗೆ, ಅಲ್ಲೆಲ್ಲಿ ಬರಬೇಕು ಹುಚ್ಚಜ್ಜ ನಿಮ್ಮವ್ವ ಅಂತ. ಲೇ ಹುಚ್ಚ ಸೊಳೆ ಮಗನ ಹೋಗು, ನಮ್ಮವ್ವದಳ ನಿನ್ನ ಬುತ್ತಿ ಕಟ್ಟಿ ಕೊಡ್ತಾಳ ಅಂದಂತ ಶಿಶುನಾಳ ಶರೀಫಜ್ಜ ಹೋಗಿ ಪುಂಡ್ಲಿಕಪ್ಪಜ್ಜ ಕಾಯಿ ಕರ್ಪೂರ ಮಾಡ್ಕೊಂಡು ಬರುವ ಸಮಯದಲ್ಲಿ ಶಿಶುನಾಳ ಶರೀಫಜ್ಜ ದುಡ್ಡು ಕೊಟ್ಟಿದ್ದ, ಅದು ಬಂಗಾರ ಆಗೈತಿ, ನೀನು ಕಾಯಿ ಕಪ್ರ ಮಾಡ್ಕೊಂಬ ಅಂದನ ತಾಯಿ. ಅವನದಿದು ದುಡ್ಡು ಅಂತೇಳಿ ಭಕ್ತಿಲಿಂದ ಪುಂಡ್ಲಿಕಪ್ಪಜ್ಜ ಕಾಯಿ ಕರ್ಪೂರ ಒಡಿಸೋ ಹೊತ್ನ್ಯಾಗ ಆ ತಾಯಿ ಸಾಕ್ಷಾತ್ ರೇಣುಕಾ ಎಲ್ಲಮ್ಮನ ಇಷ್ಟಪ್ರ ಬಾಳೆಹಣ್ಣಿನ ಬುಟ್ಟಿ ಅವನ ಗದ್ದಿಗೆ ಮುಂದೆ ಕೊಡಾಕತ್ತು. ಇದು ಆದದ ಘಟನಾ ಇದು. ಅವಾಗ ಏ ಪುಂಡ್ಲಿಕ ನನ್ನ ಮಗ ಹಸದಾನಪ್ಪ, ನನ್ನ ಮಗಗೆ ಇದನ್ನ ಬಾಳೆಹಣ್ಣಿನ ಬುಟ್ಟಿ ಹೋಗಿ ಕೊಡು, ಬುತ್ತಿ ಹೋಗಿ ಕೊಡು ಅನ್ಲತ್ತ. ಹೊತ್ಕೊಂಡು ಹೊರಗೆ ಬಂದಂತ ಈಕಿ ಮುದುಕಿ 90-80 ವರ್ಷದ ಮುದುಕಿ ನನಗೆ ಇಷ್ಟು ಬಾಳೆಹಣ್ಣು ಕೊಟ್ಟಾಳ, ನನಗೆ ಯಾವಾಗ ಹೊತ್ಕೊಂಡು ಹೋಗಿ ಶಿಶುನಾಳ ಶರೀಫ್ ಕೊಡಲಿ, ನಾನು ಶರೀಫಜ್ಜಿಗೆ ಯಾವಾಗ ಕೊಡಲಿ ಅಂತೇಳಿ ಅವ ಏನು ಮಾಡಿದ ಅಂತ ಕೇಳಿದ್ರೆ 1 ಡಜನ್ ತೊಗೊಂಡಂತದ್ರಾಗ. ಅದ್ರಾಗ 1 ಡಜನ್ ತಗೊಂಡು ಬಂದಂಥ ಊರಿಗೆ ಹೆಂಗೋ ದಾರ್ಯ ನಡ್ಕೋತ ಬರಾಕತ್ತೀನಿ, ಹೊಟ್ಟೆ ಹಸುವಾಗ್ಯದ. ಅಜ್ಜ ಹುಚ್ಚ ಚಿಲ್ಮಿ ಸೇದ್ಕೋತ ಅಡ್ಡಾಡಕತ್ತೈತಿ. ಯಾರು ಶರೀಫ ಅದೇಲಿ ನೋಡ್ತದ, ಬುತ್ತಿ ತಗೊಂಡು ಬಾ ಅಂದಲ್ಲ. ಆಕೆ ಯವ್ವ 90 ವರ್ಷದ ಮನುಷ್ಯಳು ಬಾಳೆಹಣ್ಣಿನ ಬುತ್ತಿ ಕೊಟ್ಟಾಳ, ಇದ್ರಾಗ 2 ಹಣ್ಣು ತಿಂದು ಹೋದ್ರಾತು ಅಂತೇಳಿ ಆ ಪುಂಡ್ಲಿಕಪ್ಪಜ್ಜ ಏನು ಮಾಡಿದಂತ ಕೇಳಿದ್ರೆ 2 ಬಾಳೆಹಣ್ಣು ತಿನ್ಬೇಕಂತೇಳಿ 1 ಬಾಳೆಹಣ್ಣು ತಗೊಂಡಂತ ಬಾಳೆಹಣ್ಣು ಸುಲಿದಂತ ಅದರಾಗಿಂತ ಬಂಗಾರದ ನಾಣ್ಯಗಳು ಬದ ಬೀಳಾಕತ್ತೋತ 1 ಬಾಳೆಹಣ್ಣಿನಾಗ. ಇದೇನಪ್ಪ ಇದು ಅಸಾಧ್ಯದ ಮಾತು ಅಂದಂತ. ಅವನ್ನೆಲ್ಲ ಬಂಗಾರ ಏನು ಮಾಡ್ಕೊಂಡ ತನ್ನ ಚೀಲಕ್ಕೆ ಹಾಕೊಂಡಂತ ಪುಂಡ್ಲಿಕಪ್ಪಜ್ಜ. ಮತ್ತೊಂದು ನೋಡ್ಬೇಕಂತ ತಿನ್ಬೇಕನ್ನೋರಾಗ ಮತ್ತೊಂದು ಬಾಳೆಹಣ್ಣಿನೊಳಗೂ ಬಂಗಾರದ ನಾಣ್ಯಗಳು ಬಿದ್ದುವಂತ. ಅವಾಗ ಅಷ್ಟು ಬಂಗಾರದ ನಾಣ್ಯಗಳನ್ನು ತನ್ನ ಚೀಲಕ್ಕೆ ಹಾಕ್ಕೊಂಡು 1 ಡಜನ್ ಬಾಳೆಹಣ್ಣಿನಾಗ 2 ಬಾಳೆಹಣ್ಣು ಹೋದ್ರೆ ಇನ್ನೇಸು ಉಳಿದೇವ 10 ಉಳಿದು. ಅಜ್ಜಗೆ ಗೊತ್ತಾಗೋದಿಲ್ಲಂತೆ ತೊಗೊಂಬಂದು ಕೊಟ್ಟನಂತ. ಯಾರಿಗೆ? ಶಿಶುನಾಳ ಶರೀಫ್ ಅಜ್ಜಗ. ತೊಗೊಂಬಂದು ಅಜ್ಜ ನಿಮ್ಮವ್ವ ತಗೋ ಇವನು ಬಾಳೆಹಣ್ಣು ಕೊಟ್ಟಾಳ ನೋಡು ಅಂತೇಳಿ ತಂದು ಕೊಟ್ಟನಂತ ಪುಂಡ್ಲಿಕಪ್ಪ. ಲೇ ಪುಂಡ್ಲಿಕ, ಇನ್ನು 2 ಬಾಳೆಹಣ್ಣಿನ ಬಂಗಾರದ ರೊಕ್ಕ ಅಂದಂತ ಶಿಶುನಾಳ ಶರೀಫ. ಎಂಥ ಜ್ಞಾನಿಗಳವರು! ಯಾಕ ದೇವಿ ಸಾಕ್ಷಾತ್ ಹೊಲಸು ಬಂದಿದ್ದಾವ. ಇನ್ನು 2 ಬಾಳೆಹಣ್ಣಿನ ರೊಕ್ಕ ಬಂಗಾರ ರೊಕ್ಕ ಅಲಾ ಅಂದಂತ ಪುಂಡ್ಲಿಕಪ್ಪ. ಅಲಾ ಅಜ್ಜ ನಿನಗೇನು ಗೊತ್ತು ಅಂತ. ನಾನು ನಿನಗೆ ಪುಂಡ್ಲಿಕಪ್ಪ ನಿನ್ನ ಬಡತನ ಹೋಗಲಿ, ನಿನ್ನ ಬಡತನ ತೀರ್ಲಿ, ನೀ ಶ್ರೀಮಂತ ಆಗು, ನೀ ಸೌಕಾರ ಆಗು ಅಂತೇಳಿ ನಿನಗೆ ಬುಟ್ಟಿ ಬಾಳೆಹಣ್ಣು ತಗೊಂಡು ಬಾ ಅಂತ ಹೇಳಿದಲ್ಲಿ ಪುಂಡ್ಲಿಕ, ನಿನ್ನ ಶ್ರೀಮಂತಿಗೆ ನೀ ಎಂದು ಹೋಗ್ತೇವ ಪುಂಡ್ಲಿಕ, ಈಸ ಬಾಳೆಹಣ್ಣು ತಂದೀಯಾ ಅನ್ನತ್ತ. ಯಾರು? ಶಿಶುನಾಳ ಶರೀಫಜ್ಜ. ಅವಾಗ ಹೋಗಿ 10 ಬಾಳೆಹಣ್ಣಿಟ್ಟು ಸಾಷ್ಟಾಂಗ ಹಾಕಿದಂತ ಪುಂಡ್ಲಿಕಪ್ಪ. ಇದು ನನಗಲ್ಲೋ ಪುಂಡ್ಲಿಕ, ಪುಂಡ್ಯ ಇದು ನನಗಲ್ಲ, ನಿನ್ನ ಅದೃಷ್ಟ, ಇನ್ನು ನಿನ್ನ ದೈವ ತೆರೆದು ಬಂದಿಲ್ಲ. ಬುಟ್ಟಿ ಬಾಳೆಹಣ್ಣು ತಂದ ನಂತರ ಈ ಜಗತ್ತಿನೊಳಗೆ ನೀ ಶ್ರೀಮಂತಾಗಿ ಮೆರಿತಿದ್ದು, ಹೋಗಿ ಅರ್ಧಂಬರ್ಧ ಶ್ರೀಮಂತ ಆದಿ, ಇವನ ಬಾಳೆಹಣ್ಣು ತಗೊಂಡು ಹೋಗು ಅಂದಂತ ಶಿಶುನಾಳ ಶರೀಫಜ್ಜ. ಹಂಗ ರೇಣುಕಾ ಎಲ್ಲಮ್ಮ ತಾಯಿ 33 ಕೋಟಿ ದೇವತೆಗಳು. ಅಂಥ ರೇಣುಕಾ ಎಲ್ಲಮ್ಮ ತಾಯಿನ ಶಿಶುನಾಳ ಶರೀಫಜ್ಜವರು ತಾಯಿ ಸ್ವರೂಪದಲ್ಲಿ ಹೊಲಸು ಹೊಂದಿದ್ದರಕ್ಕಿನ ಅದಕ್ಕೆ ನವಲಗುಂದ ನಾಗಲಿಂಗಪ್ಪಜ್ಜರನು ಕೂಡ ಮುಷ್ಟಿಗೇರಿ ದ್ಯಾಮವ್ವನ ಮೂವನೇನ ಮೂಗುತಿಯನ್ನು ತುಡುಗು ಮಾಡ್ಕೊಂಡಿಟ್ರ ಪೂಜಾರಿ ಬಂದು ನೋಡಿದಂತ. ದ್ಯಾಮವ್ವನ ಪೂಜಾರಿ ಬಂದು ನೋಡ್ರಾಗ ಮೂಗನ್ಯಾಗ ಮೂಗುತಿನೇ ಇದ್ದಿದ್ದಿಲ್ಲಂತ. ಇವರಿಬ್ಬರು ಚಿಲ್ಮಿ ಸೇದ್ಕೊಂತ ಹೊರಗೆ ಕುಂತಿದ್ರು. ಶಿಶುನಾಳ ಶರೀಫಜ್ಜ
ನಾಗಲಿಂಗಪ್ಪಜ್ಜ ಬಂದು ಅರ್ಚಕ ಬಂದು ಪೂಜೆ ಮಾಡಕತ್ತಂತ ಆ ಮುಸ್ಸಿಗೇರಿ ದ್ಯಾಮನ ಪೂಜೆ ಮಾಡವ ಮುಗ್ನ್ಯಾನ ನತ್ತ ಜಗಬಗ 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 ಹೊಳಿಯಂತ ನತ್ತ ಇದ್ದಿದ್ದಿಲ್ಲಂತ. ಇಲ್ಲಿ ಯಾರು ಬರ್ತಾರ? ಒಳಗೆ ಗರ್ಭಗುಡಿಯಾಗ ನಾನಾ ಒಬ್ಬನ ಬರಬೇಕಲ್ಲ, ಇಲ್ಲಿ ಯಾರು ಬರ್ತಾರೆ? ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇವ್ರೇನು ಕೂತಿದ್ರೆ, ಲಂಗುಟಿ ಸಾಧುಗಳ ನಮ್ಮ ದ್ಯಾಮಮ್ಮನ ಮೂಗುನ್ಯಾನ ಮೂಗುತಿ ನೀವು ಕಳು ಮಾಡ್ರಿ, ಅದು ಎಲ್ಲೈತಿ ಕೊಡು ಅಂತ ಕೇಳಿನಂತ ಪೂಜಾರಿ. ನಿಮ್ಮ ದ್ಯಾಮವ್ವನ ಮೂಗುನ್ಯಾನ ಮೂಗುತಿ ನಾವ್ಯಾಕೆ ತಗೊಂಡು ಹುಚ್ಚು ಸೊಳೆ ಮಗನ ಅಂದಂತೆ. ಯಾರು? ನಾಗಲಿಂಗಪ್ಪ ಅಜ್ಜ. ಯವ್ವ ನೀವು ಅಂದ್ರೆ ಕೇಳಿರ ನಮ್ಮಂತಾರ ಅಂದ್ರೆ ಹೌದಲ್ಲ. ನಿಮ್ಮ ದ್ಯಾಮವ್ವನ ಮೂಗುನ್ಯಾನ ಮೂಗುತಿ ತಗೋ, ನಮ್ಮ ಮೂಗುನ್ಯಾನ ನೋಡ್ಕೊ ಐತನ ಅಂದ್ರಂತ ಅನ್ನೋತ್ಲಿನ ಹಲ ಅಂದಂತ ಅರ್ಚಕ. ಹೋಗಿ ನಿಮ್ಮ ದ್ಯಾಮವ್ವನ ಕೇಳಿ ಬಾ ಅಂದಂತ ನಾಗಲಿಂಗಪ್ಪ ಅಜ್ಜ. ನಿಮ್ಮ ದ್ಯಾಮವ್ವನ ಮೂಗುತಿ ಯಾರು ತಗೊಂಡಾರ ಹೋಗಿ ಕೇಳಿ ಬಾ ಅಂದಂತ. ಅಲ್ಲೋ ಕಟ್ಗಿ ದ್ಯಾಮವ್ವ ಕಟಗಿ ದ್ಯಾಮವ್ವ ಆಕೆ ಹಂಗೆ ಮಾಡ್ತಾಳು ಸಾಧುಗಳ ಅಂದಂತೀವಿ ಅರ್ಚಕ. ಹಂಗೆ ನೀವು ಅಲ್ಲಂದ್ರೆ ಹಿಂದಕ್ಕೆ ಸರಿ ನಾ ಮಾತಾಡ್ತೀನಿ ನೋಡು ಅಂದಂತ. ನೀವು ಅಲ್ಲಂದ್ರೆ ಹಿಂದಕ್ಕೆ ಸರಿ ಅನ್ನಂತ ಹೋಗಿ ಯಾವ ಅರ್ಚಕನು ನಿಂತಿದ್ದಂತ ನಾಗಲಿಂಗಪ್ಪಜ್ಜ, ಲೇ ದ್ಯಾಮಿ ನಿನ್ನ ನತ್ತಿ ಯಾರು ತಗೊಂಡಾರ ಅನ್ನಂತ. ಏನಂದ? ನಿನ್ನ ನತ್ತು ಯಾರು ತಗೊಂಡ್ರ ಅನ್ನೂರಾಗ ಶಿಶುನಾಳ ಶರೀಫಜ್ಜ ಏನು ಚಿಲ್ಮಿ ಸೇತಿತ್ತಲ್ಲ ತಂಬಾಕಾಗ ಬೇಕಾಗಿತ್ತಂತ ನತ್ತು ಅದನ್ನು ಹೋಗಿ ಮಾರ್ಕೊಂಡು ಚಿಲ್ಮಿ ಸೇದಾಕ ತಂಬಾಕು ತಂದಂತ ಯಾರು? ಶಿಶುನಾಳ ಶರೀಫಜ್ಜ. ಹಿಂಗೆ ಅನ್ನೂರಾಗ ಮುಗ್ನ್ಯಾನ ನತ್ತ ದ್ಯಾಮೋ ಕುಲು 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 ನಕ್ಕೋತ ಕಟಗಿ ಮೂರ್ತಿ ಅದು ಕುಲು 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 ನಕ್ಕೋಂತ ಆ ನತ್ತು ಜಗಬಗ ಜಗಬಗ ಅರ್ಚಕನ ಕಣ್ಣಿಗೆ ಹೊಳ್ಯಾಕತ್ತಿತ್ತಂತ. ಅಂಥ ನಾಗಲಿಂಗಪ್ಪಜ್ಜ ಶಿಶುನಾಳ ಶರೀಫಜ್ಜ ಅವರು ಏನಂತ ಕೇಳಿದ್ರೆ ತ್ರಿಕಾಲ ಜ್ಞಾನಿಗಳು, ಪವಾಡ ಪುರುಷರು ಅನ್ಸ್ಕೊಂಡ್ರ ಜಗದ್ಗುರು ಶಿವಾನಂದಪ್ಪ ಅವರು ಸಾಕ್ಷಾತ್ ದೇವಿನ ಒಲಿಸ್ಕೊಂಡು ಆ ದೇವಿ ಏನು ಬೇಡು ಮಗನ, ನಿನ್ನ ಜಪ ತಪಗಳಿಗೆ ನಾ ಮೆಚ್ಚಿ ಬೇಡು ಅಂದಾಗ ಹೆಂಗೆ ಕುಂತಾದೇವಿ ಒಂದು ಮಾತು ಹೇಳ್ತಾಳ. ಪಾಂಡವರ ವಂಶದಲ್ಲಿ ಹುಟ್ಟಿದ ಕುಂತಾದೇವಿ ಹೇಳ್ತಾಳ, 12 ವರ್ಷ ಜಪ ತಪಗಳನ್ನು ಮಾಡಿದ್ಲಂತ ಕುಂತಾದೇವಿ. ಪರಮಾತ್ಮ ಬಂದಂತ ಏನು ಬೇಕು ಬೇಡು ತಾಯಿ, ನೀ ಇಷ್ಟೆಲ್ಲ ಅನುಷ್ಠಾನ ಮಾಡಿ 12 ವರ್ಷ ತಪಸ್ಸು ಮಾಡಿ ನಿನಗೆ ಏನು ಬೇಕು ಬೇಡ ಅಂದಾಗ ಕುಂತಾದೇವಿ ಹೇಳ್ತಾಳ, ಜಗತ್ತಿನೊಳಗೆ ಅವ್ರ ಕೀರ್ತಿ ಹೋಯ್ತು ಕುಂತಾದೇವಿ. ಏನು? ನನಗೇನು ಬೇಡ, ಸಬ್ ದುಃಖ ಮುಜಾದೇದು ಅಂದ್ಲತ್ತಕ್ಕೆ. ಏನು? ನನ್ನ ಪ್ರಾಣ ಹೋಗು ತನಗ ನನಗೆ ದುಃಖನ ಕೊಡು, ಬಡತನ ಕೊಡು, ಶ್ರೀಮತಿಗೆ ಕೊಟ್ಟೆ ಅಂದ್ರೆ ನಿನ್ನನ್ನು ಆರಾಧನೆ ಕೃಷ್ಣನ ನೆನೆಯೋಕ್ಕಾಗಂಗಿಲ್ಲ, ಪರಮಾತ್ಮನ ನೆನೆಯೋಕ್ಕಾಗಿಲ್ಲ ಅಂತ ಕುಂತಾದೇವಿ ಸುಂದರವಾದ ಮಾತು ಹೇಳಿದಂತ. ಹಂಗೆ ಜಗದ್ಗುರು ಶಿವಾನಂದಪ್ಪ ಅವರು, ಜಗದ್ಗುರು ಪೂರ್ಣಾನಂದಪ್ಪ ಅವರು, ಜಗದ್ಗುರು ಶ್ರದ್ಧಾನಂದಪ್ಪ ಅವರು ನನಗೆ ಏನು ಬೇಡ, ನನಗೆ ಎಲ್ಲಿ ನಾನು ಬಡವರಲ್ಲಿಲ್ಲ, ದಲಿತರಲ್ಲ, ಶ್ರೀಮಂತರಲ್ಲ, ಅಲ್ಲಿ ಹೋಗಿನ ಯಜ್ಞ ಯಾಗಾದಿಗಳು ಮಾಡ್ತಿರಲ್ಲ, 84 ಲಕ್ಷ ಜೀವರಾಶಿಗಳು ಬದುಕಲಿ, ನನಗೆ ಅನ್ನಪೂರ್ಣೇಶ್ವರನ ಒಲಿಸ್ಕೊಡು ಅಂತೇಳಿ ಯಾರು? ನಮ್ಮ ಶಿವಾನಂದಪ್ಪ ಅವರು, ಪೂರ್ಣಾನಂದಪ್ಪ ಅವರು ಅಂದಾರ. ಅದಕ್ಕೆ ನಮ್ಮ ಅಪ್ಪ ಅವರು ಇದನ್ನು ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಜ್ಞ ಮಾಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇದು ಯಜ್ಞ ಮಾಡಬೇಕಾದ್ರೆ ಹಿಂದೆ ಬ್ರಾಹ್ಮಣರು, ದೊಡ್ಡ ದೊಡ್ಡ ಶ್ರೀಮಂತ ರಾಜ ಮಹಾರಾಜರು ಮಾಡ್ತಿದ್ರು ಯಜ್ಞ ಯಾಗಾದಿಗಳನ್ನ. ಇದನ್ನು ನಮ್ಮ ಶಿವಾನಂದ ಸಂಪ್ರದಾಯವರು ಮಾಡಾಕತ್ತಾರಲ್ಲ, ಇದು ದೊಡ್ಡ ಪುಣ್ಯದ ಕೆಲಸ. ಇದು ಅವಾಗ ಏನು ಮಾಡ್ತಿದ್ರು ರಾಜ ಮಹಾರಾಜರು? ಕುಬೇರನಲ್ಲಿ ಹೊಕ್ಕಿದ್ರು. ಕುಬೇರ ಅಂದ್ರೆ ಹಣಕಾಸಿನ ಮಂತ್ರಿ. ಅವ ಯಜ್ಞ ಮಾಡಬೇಕಾಗಿತ್ತಂದ್ರೆ ಕುಬೇರ್ನಲ್ಲಿ ಹೊಕ್ಕಿದ್ರಂತ. ಹಣಕಾಸಿನ ಮಂತ್ರಿ ಅಂತ ಹೋಗಿ ಆಣಿ ತಗೊಂಡು ಹೋಗಿ ಬಂಗಾರ ರೊಕ್ಕ ಎಲ್ಲ ಹೇರ್ಕೊಂಬಂದು ಯಜ್ಞ ಮಾಡ್ತಿರತ್ತ. ಯಾವ ಜಗದ್ಗುರು ಶಿವಾನಂದಜ್ಜವರು ಏನು ದೇವಿ ಒಲಿಸ್ಕೊಂಡಲ್ಲ, ಆ ದೇವಿ ಪುಣ್ಯದ ಫಲದಿಂದ ನಾವು ಎಷ್ಟು ಯಜ್ಞ ಮಾಡಿದ್ರು ಇಂಥ 365 ದಿವಸದಾಗ ನಮ್ಮ 360 ಯಜ್ಞ ಅದಾವು. ನಮಗೆ ದೇವಿ ಆಶೀರ್ವಾದ. ನಮ್ಮ ಅಪ್ಪ ಅವ್ರಿಗೆ 3 ಮಂದಿ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಾಕ್ಷಾತ್ ಆ ದೇವಿ ಸ್ವರೂಪಗಳಾಗಿ ಅವನ್ನೆಲ್ಲನ ಆಶೀರ್ವಾದ ಮಾಡಿದ್ದಳ. ಅಂಥ ಯಜ್ಞವನ್ನು ಸೋಮನಕೊಪ್ಪ ಗ್ರಾಮದ ಭಕ್ತಾದಿಗಳು ಎಲ್ಲೇ ಇತಿಹಾಸದೊಳಗೆ ಉಳಿತಿದ್ದು. ಅಪ್ಪವರ ಕಾಲಕ್ಕೆ 88ನೇ ಇಸ್ವಿಯಾಗ ಮಾಡಿದ್ರಂತ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಿಂಗೆ 88ನೇ ಇಸ್ವಿಯಾಗ ಮಾಡಿದ ಕಾಲಕ್ಕೆ ಈಗ ಸಾಕ್ಷಾತ್ 3 ಮಂದಿ ಭಗವಂತ ನಮ್ಮಪ್ಪ ನನ್ನ ಮಗ ಯಜ್ಞ ಮಾಡಕತ್ತಾನೆ. ಯಾರು? ಅಭಿನವ್ ಶಿವಾನಂದಪ್ಪ
ಹುಚ್ಚ ಮಗ ಯಜ್ಞೆ ಮಾಡಕತ್ತಾನ, ನಾವು ಇದನ್ನು ನಡೆಸ್ಕೊಡ್ಬೇಕು. ಸಾಕ್ಷಾತ್ 3 ಮಂದಿ ಭಗವಂತನ ಇಲ್ಲಿ ಈ ಊರಲ್ಲಿ ನಿಂತಾರ. ಇಂಥ ದಿನ ಹೋಳ್ಗಿ ಹುಗ್ಗಿ ಏನೆಲ್ಲ ನಡೆಯಾಕತ್ತದ. ಆ ಪರಮಾತ್ಮ ಅದಾನ, ದೇವಿ ಸಾಕ್ಷಾತ್ ಇಲ್ಲೇ ಕಾಲು ಕಟ್ಕೊಂಡು ಬಿದ್ದಾಳ ಅಂತೇಳಿ ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು, ಸೇವಾದಿಗಳನ್ನ ಅಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವಾದಿಗಳು ಮಾಡಿ ಇಂಥ ಸ್ಥಾನದಲ್ಲಿ ಮುಕ್ತರಾಗಬೇಕು ಅಂತ ನನ್ನ 2 ವಾಗ್ರೂಪ ಶರಣ ಸದ್ಗುಣಾತ್ಮ ಶರಣಾರ್ಥಿಗೆ